ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ದೇವಯಾನಿ ಭದ್ರನಿಗೆ ಫೋನ್ ಮಾಡ್ತಾಳೆ. ಭದ್ರನಿಗೆ ಫೋನ್ ಮಾಡಿಬಿಟ್ಟು ಹೇಳಿ ಮೇಡಮ್ ಅಂತ ಹೇಳ್ತಾನೆ. ಮೇಡಮ್, ನೀವು ಹೇಳಿರೋ ಕೆಲಸ ತುಂಬ ಕಷ್ಟ. ನಾವು ಕೂಡ ಹಾವುಗಳಿಗಾಗಿ ತುಂಬಾ ಹುಡುಕಾಡ್ತಾ ಇದ್ದೀವಿ. ಆದರೆ ಯಾರೂ ಕೂಡ ಈ ಕೆಲಸಕ್ಕೆ ಮುಂದೆ ಬರ್ತಾ ಇಲ್ಲ ಮೇಡಮ್. ಆದರೂ ಬಿಡಲ್ಲ ಮೇಡಮ್, ಹೇಗಾದರೂ ಮಾಡಿ ನಿಮಗೆ ಆ ಹಾವನ್ನು ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಅದಕ್ಕಲ್ಲ ಭದ್ರ ನಾನು ಫೋನ್ ಮಾಡಿರೋದು, ಇನ್ನೊಂದು ಬೇರೆ ವಿಷಯಕ್ಕೆ ಅಂತ ಹೇಳ್ತಾಳೆ. ಯಾವ ವಿಷಯ ಅಂತ ಹೇಳಿ ಮೇಡಮ್ ಅಂತ ಈ ಭದ್ರ ಹೇಳ್ತಾನೆ. ಭದ್ರ ಹೇಳಿದಾಗ ಇಲ್ಲಿ ದೇವಯಾನಿ ಏನು ಮಾಡ್ತಾಳೆ ಅಂತಂದರೆ, ನಿಂಗವ್ವಜ್ಜಿ ಅಡುಗೆ ಮಾಡೋಕ್ಕೆ ಉಸ್ತುವಾರಿನ ವಹಿಸ್ತಿರ್ತಾಳಲ್ವ, ಅದರಿಂದ ಹೇಗಾದರೂ ತಪ್ಪಿಸ್ಕೊಳ್ಬೇಕು. ಮನೇಲಿ ಗ್ಯಾಸ್ ಇಲ್ಲ ಅಂದರೆ ಅಡುಗೆ ಮಾಡೋದು ಹೇಗೆ, ಅದರಿಂದ ನಾವು ಬಚಾವ್ ಆಗ್ತೀವಿ ಅಂತ ಏನು ಮಾಡಿ ಭದ್ರನಿಗೆ ಈ ಮನೇಲಿ 2 ಸಿಲಿಂಡರ್ ಇದೆ, ಇಮಿಡಿಯೇಟಾಗಿ ಈ ಸಿಲಿಂಡರ್ನ ಕದ್ಕೊಂಡು ಹೋಗಬೇಕು ಅಂತ ಹೇಳ್ತಾಳೆ. ಮೇಡಮ್ ಏನು ಹೇಳ್ತಿದ್ದೀರಾ ನೀವು ಅಂದಾಗ, ಹೌದು ಭದ್ರ, ಹಿತ್ತಲ ಮನೆ ಬಾಗಿಲನ್ನ ತೆಗೆದಿರ್ತೀನಿ, ಬಂದು ತಗೊಂಡೋಗು ಅಂತ ಹೇಳ್ತಾಳೆ. ಇವ್ರದ್ದೇನೋ ಅಮ್ಮ ಮಗಳದು ಒಟ್ಟಿನಲ್ಲಿ ನಿನ್ನಿಂದಾಗಿ ನಾನು ಸೌಟ್ ಹಿಡಿಯೋದು ಬಿಟ್ಟು 23-24 ವರ್ಷಗಳೇ ಆಗೋಯ್ತು. ಆದರೆ ನೀನು ಮಾಡಿರೋ ತರಲೆಯಿಂದ ಇವತ್ತಿಂಥ ಪರಿಸ್ಥಿತಿ ಬಂದು ಒದಗಿದೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಯಾರು, ದೇವಯಾನಿ. ಹೇಳಿ ಸಿಲಿಂಡ್ರ್ ಕೂಡ ಕಳುವು ಮಾಡ್ತಾರೆ. ಕಳುವು ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ, ಮನೆಯವರು ಬೆಳಗ್ಗೆ ಎದ್ದೇಳ್ತಾರೆ, ಸಂಗೀತ ಎಲ್ಲ ನೋಡ್ತಾರೆ, ಮನೆಯಲ್ಲಿ ಸಿಲಿಂಡ್ರ್ ಇರೋದಿಲ್ಲ. ಸಿಲಿಂಡ್ರ್ ಇಲ್ಲ ಅಂದರೆ ಏನು ಕೆಲಸನೂ ಆಗೋದಿಲ್ಲ. ಟೀ, ಕಾಫಿ, ಬಿಸಿನೀರು ಅಂತ ಈ ಥರ ಎಲ್ಲ ಬೆಳಗ್ಗೆ ಎದ್ದು ಬೇಕೇ ಅಲ್ವಾ. ಸೊ ಸಂಗೀತ ನೋಡಿದಾಗ ಆತೆ ರಾಮ್ ಮತ್ತು ಏನು ಅಂದರೆ ಮತ್ತು ಶ್ರವಣ, ಮನಶ್ವಿನಿ ಅಂತ ಎಲ್ಲರನ್ನೂ ಕರೀತಾರೆ ಸಂಗೀತ ಅವ್ರಿಗೆ. ಏನೇ ಆಯಿತು, ಬೆಳಗ್ಗೆನೇ ಯಾಕೆ ಈ ರೀತಿ ಕೂಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಿಂಗವ್ವಜ್ಜಿ ಕೂಡ ಓಡಿ ಬರ್ತಾರೆ. ಮತ್ತು ಅದು ಸಿಲಿಂಡ್ರ್ ಕಾಣಿಸ್ತಾ ಇಲ್ಲ ಅಂದ ತಕ್ಷಣ, ಸಿಲಿಂಡ್ರ್ ಕಾಣಿಸ್ತಾ ಇಲ್ವಾ, ಮನೇಲಿಟ್ಟಿರೋ ಸಿಲಿಂಡ್ರ್ ಎಲ್ಲೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಿಂಗವ್ವಜ್ಜಿ ಕೂಡ ಹೇಳ್ತಾರೆ. ಅದೇ ಅತ್ತೆ, ನಾನು ನೋಡ್ತಾ ಇದ್ದೀನಿ, ಈ ಸಿಲಿಂಡ್ರೇ ಇಲ್ಲ, 2 ಸಿಲಿಂಡ್ರ್ ಇಲ್ಲ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ. ಯಾರೋ ಬಂದು ಕದ್ಕೊಂಡು ಹೋಗಿರ್ಬೋದು ಅಂತ ಹೇಳ್ತಾರೆ. ಯಾಕಂದರೆ ದೇವಯಾನಿ ತಾನೇ ಮಾಡಿಸಿರೋದಲ್ವಾ. ಅಯ್ಯೋ, ಸಿಲಿಂಡ್ರ್ ಅಭಾವ ಅಲ್ವಾ, ಈಗ ಸಿಲಿಂಡ್ರಿಗೆ ಎಷ್ಟೆಲ್ಲ ಬಡ್ದಾಡ್ತಾ ಇದ್ದಾರೆ. ಸೊ ಏನಂತಂದರೆ, ಹಾಗಾಗಿ ಯಾರಾದರೂ ಅವಶ್ಯಕತೆ ಇದ್ದವರು ತಗೊಂಡು ಹೋಗಿರ್ಬೋದು ಅಂತ ಈ ದೇವಯಾನಿ ಹೇಳ್ತಾಳೆ. ನಿಂಗವ್ವನ ಮನೆಗೆ ಬಂದು ಸಿಲಿಂಡ್ರ್ ಕದಿಯೋಂಥ ಬುದ್ಧಿ ಯಾರಿಗಿದೆ ಈ ಊರಲ್ಲಿ, ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಿಂಗವ್ವಜ್ಜಿ ಕೂಗಾಡೋಕ್ಕೆ. ಆಮೇಲೆ ಎತ್ಕೊಂಡೋದವ್ರಿಗೆ ಹಂಗೆ ಬರಲಿ, ಹಿಂಗೆ ಬರಲಿ, ಆ ರೋಗ ಬರಲಿ, ಈ ರೋಗ ಬರಲಿ, ಅಬ್ಬಬ್ಬ ನಿಂಗವ್ವಜ್ಜಿ ಬೈಗಳು ಇಷ್ಟಿಷ್ಟಲ್ಲ, ಅಷ್ಟು ಬೈತಾರೆ. ಅಯ್ಯೋ ಅಮ್ಮ, ಅಪ್ರಲ್ಲಿ ಒಂದು ಸಿಲಿಂಡ್ರಿಗೋಸ್ಕರ ಇಷ್ಟೊಂದು ಬೈತಿದ್ದೀರಾ. ಅಲ್ಲ ಕಣೆ, ನನ್ನ ಮನೆಗೆ ಬಂದು ಎತ್ಕೊಂಡು ಹೋಗೋಷ್ಟು ಧೈರ್ಯ ಈ ಊರಲ್ಲಿ ಯಾರಿಗಿದೆ, ಅದನ್ನು ನಾನು ನೋಡಬೇಕು ಅಂತ ಹೇಳಿದ ತಕ್ಷಣ, ಅಜ್ಜಿ ತಲೆ ಕೆಡಿಸ್ಕೋಬೇಡಿ, ಅಷ್ಟ್ಯಾಕೆ ತಲೆ ಕೆಡಿಸ್ಕೋತೀರಾ, ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಕಳ್ಳ ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಆಗ್ತಾರೆ. ಇಲ್ಲಿ ಅಂಜುಗೆ ಫುಲ್ಲು ನಡ್ಕ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಇದು, ಏನೋ ಮಾಡೋಕ್ಕೋಗಿ ಏನೋ ತಪ್ಪಿಸ್ಕೊಳ್ಳೋಕ್ಕೋಗಿ ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ದೊಡ್ಡದಾಗಿ ಒಂದು ಇಮ್ಯಾಜಿನೇಷನ್ಗೆ ಹೋಗ್ತಾಳೆ ಅಂಜು. ಏನಂತಂದರೆ, ಪೊಲೀಸ್ ಬರೋದು, ದೇವಯಾನಿ ಬಂಡವಾಳ ಬಯಲಾಗೋದು, ಸಿಲಿಂಡ್ರ್ ಕದಿಸಿರೋ ಕಳ್ಳರು ಇವರೇ ಅಂತ ಗೊತ್ತಾಗಿರೋದು, ನಚ್ಚಿ ಬಂದು ನಿನ್ನಂಥ ಕಳ್ಳಿನ, ನಿನ್ನಂಥ ಮೈಗಳಿನ ನಾನು ಮದುವೆ ಆಗ್ತಿದ್ದೀನ, ನಿನ್ನ ಮದುವೆ ಆಗೋದೇ ಬೇಡ ಅಂತ ಹೇಳ್ಬಿಟ್ಟು ಅದು ಕನಸು ಹೆಂಗಿರುತ್ತೆ ಅಂದರೆ ಭಯಾನಕವಾಗಿರುತ್ತೆ. ಅವ್ವ ಮಗಳನ್ನ ಇಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದಂಗೆ ಈ ರೀತಿ ಕನ್ಸ್ಕೊಂಡು ಚಟ್ ಅಂತ ನಿಂಚೆ ಜಾಗದಲ್ಲೇ ಚೀರ್ಬಿಡ್ತಾಳೆ ಅಂಜು. ಮತ್ತೇನೇ ಆಯಿತು, ಈಗ ಮಾಡಿದ್ದು ಸಾಲದು ಅಂತ ಮತ್ತೆ ಈ ರೀತಿ ಬೇರೆ ಕಿರ್ಚ್ಕೊತಾ ಇದೆಯಲ್ಲ, ಅಂದರೆ ನಾವೇ ಮಾಡಿದ್ದು ಅಂತ ಅವ್ರಿಗೆಲ್ಲ ಗೊತ್ತಾಗಬೇಕು ಅಂತನಾ ಅಂತೇಳಿ ದೇವಯಾನಿ ಬೈತಾಳೆ. ಏನಾಯ್ತೆ ಅಂಜು ಅಂತ ಕೇಳ್ತಾರೆ. ಏನಿಲ್ಲ ಅಂತ ಹೇಳ್ತಾರೆ. ಸರಿ, ಈಗ ಊಟಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಅಂತ ಹೋದಾಗ, ಅದೆಲ್ಲ ಬೇಡ ಅಲ್ವಾ ಪಾಪ ಅಂತ ಈ ದೇವಯಾನಿ ಮತ್ತೆ ನಾಟಕ ಮಾಡ್ತಾಳೆ. ಅಲ್ಲ, ಬೇಕಿದ್ರೆ ಕೇಳಿ ತಗೊಂಡು ಹೋಗ್ಬೇಕಾಗಿತ್ತು, ಕದ್ಕೊಂಡು ಯಾಕೆ ಹೋಗಬೇಕು, ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಮತ್ತೆ ಈಗ ಆ ಥರ ಭೂಮಿ ಬರ್ತಾಳೆ. ಅದ್ರ ಮಧ್ಯದಲ್ಲಿ ಭೂಮಿ ಬಂದು ಯಾರಿಗೋ ಊಟಕ್ಕೋಸ್ಕರ ಏನೋ ತುಂಬ ಪರದಾಡ್ತಿದ್ರು ಅಂತ ಕಾಣಿಸುತ್ತೆ. ಮನೇಲಿ ಚಿನ್ನ, ಬಂಗಾರ, ಬೆಳ್ಳಿ, ರೊಕ್ಕ ಎಲ್ಲ ಹಾಗೆ ಇದೆ ಅಲ್ವಾ, ಏನೋ ಹೊಟ್ಟೆ ಪಡಗಾಗಿ ಈ ರೀತಿ ಮಾಡಿರ್ಬೋದು, ಹೋಗಲಿ ಬಿಡಿ ಅಜ್ಜಿ ಅಂತ ಹೇಳ್ತಾಳೆ. ಸರಿ, ನಮ್ಮ ಭೂಮಿ ಹೇಳ್ತಿದ್ದಾಳೆ ಅಂದರೆ ಸರಿ, ಮನಶ್ವಿನಿ ಹೇಳ್ತಿದ್ದಾಳೆ ಅಂದರೆ ಸರಿಯಾಗೇ ಇರುತ್ತೆ ಅಂತೇಳಿ ಶ್ರವಣ್ ಕೂಡ ಹೇಳ್ತಾರೆ. ಇನ್ನು ಖಾಲಿ ಸಿಲಿಂಡ್ರ್ ಆಮೇಲೆ ಹೆಂಗೆ ಮಾಡ್ಬೇಕು ನಾವು ಅಂತ ಕೇಳ್ತಾರೆ ಅವ್ರು ಚಿಕ್ಕ ಸೊಸೆ. ಖಾಲಿ ಸಿಲಿಂಡರ್ ಆದಾಗ ಬರುತ್ತೆ ಬಿಡಿ ಅಂತ ಹೇಳಿದಾಗ, ಖಾಲಿ ಆದಮೇಲೆ ತಾವೇ ತಂದಿಟ್ಟು ಹೋಗ್ತಾರೆ ಅನ್ನೋ ರೀತಿ ಹೇಳ್ತಾರೆ. ಸರಿ ಅಂತ ಹೇಳಿ ಅಲ್ಲಿಗೆ ಮುಗಿಯೋದಿಲ್ಲ ಕತೆ. ಏನಾಗುತ್ತೆ ಅಂತಂದರೆ, ಈ ಊಟಕ್ಕೆ ಏನು ಮಾಡೋದು, ಟೀ ಹೇಗೆ, ಕಾಫಿ ಹೇಗೆ, ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಹೋಟೆಲಿಂದ ಆರ್ಡ್ರ್ ಮಾಡೋದು ಅಂದಾಗ, ನನಗೆ ಹೋಟೆಲ್ ಊಟ ಎಲ್ಲ ಸೇರೋದಿಲ್ಲ ಅಂತ ಹೇಳ್ತಾರೆ ನಿಂಗವ್ವಜ್ಜಿ. ಬಿಲ್ಕುಲ್ ನಾನು ಹೋಟೆಲ್ ಊಟ ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೇನು ಮಾಡೋದು ಅಂತ ಹೇಳಿದ ತಕ್ಷಣ, ಅಯ್ಯೋ ನೀವೆಲ್ಲ ಈಗಿನ ಕಾಲದ ಜನ್ರೇಷನ್ ಮಕ್ಕಳಲ್ವಾ, ನಿಮಗೆ ಏನೂ ಗೊತ್ತಿಲ್ಲ, ನಿಂದೇ ಎಲ್ಲ ನಾವೇನು ಗ್ಯಾಸಿಂದನೇ ಅಡುಗೆ ಮಾಡ್ಕೊಂಡು ಉಣ್ತಾ ಇದ್ವಾ, ಗ್ಯಾಸ್ ಇಲ್ಲ ಅಂದರೆ ಏನಂತು, ನಾನು ಬೇರೆಯೇ ಪ್ಲ್ಯಾನ್ ಮಾಡ್ತೀನಿ, ಅಲ್ಲಿ ಈ ದೇವಯಾನಿ ಮತ್ತು ಅಂಜುನೇ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರೆ ಯಾರು, ನಿಂಗವ್ವಜ್ಜಿ. ಸೊ ಏನು ಮಾಡ್ತಾರೆ ಅಂದರೆ ಸೌದೆ ಒಲೆನ ರೆಡಿ ಮಾಡ್ತಾರೆ. ಸೌದೆ ಒಲೆ ರೆಡಿ ಮಾಡಿ ಮತ್ತೆ ಏನಂತಂದರೆ,
ಅಲ್ಲ ಕಣೆ, ಸೌದೆ ಒಲೆಲ್ಲ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಏಯ್, ಬರಲ್ಲ ಅಂದರೆ ಏನೇ ಹೇಳ್ತಿದ್ಯಾ ನೀನು? ಹೇಗೂ ನಚ್ಚಿನ ಮದುವೆ ಆಗ್ತಿದ್ದೀನಲ್ವಾ, ಅತ್ತೆ ಮಾಡಾಕ್ತಾರೆ. ನಾನು ನಮ್ಮಮ್ಮ ಇಷ್ಟು ದಿನ ಹೇಗೆ ಕಾಲು ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ತಿಂತಿದ್ವಲ್ಲ, ಹಾಗೇ ತಿಂತೀವಿ ಅಂತ ಹೇಳಿದ ತಕ್ಷಣ ಅಜ್ಜಿಗೆ ಕೋಪ ಬರುತ್ತೆ. ನೋಡೇ ಹೋಗಿ ಹೋಗಿ ಎಂಥವಳ ಮನೆ ಸೊಸೆ ಮಾಡ್ಕೊಳ್ತಿದ್ಯಲ್ಲೇ ಅಂತ ಬೈತಾರೆ ಸಂಗೀತನಿಗೆ. ಅಯ್ಯೋ, ಇನ್ನೂ ಚಿಕ್ಕವ್ರಲ್ವಾ ಅತ್ತೆ, ಆಮೇಲೆ ಬರ್ತಾ ಬರ್ತಾ ಕಲ್ತ್ಕೊಳ್ತಾರೆ ಬಿಡಿ ಅಂತ ಹೇಳಿ ಸಂಗೀತ ಕೂಡ ಹೇಳ್ತಾರೆ. ಸಂಗೀತಂದು ತುಂಬ ದೊಡ್ಡ ಮನಸ್ಸು. ಅಂದ ತಕ್ಷಣ ಇಲ್ಲಿ ದೇವಯ್ಯನಿಗೆ ಪಿತ್ತ ಹತ್ತಿ ನೆತ್ತಿ ಉರಿತಾ ಇರುತ್ತೆ. ಏನಿದು ಹಿಂಗೆ ಮಾಡಿದ್ಲಲ್ಲ ಅಂತ ಹೇಳ್ಬಿಟ್ಟು ಈಗ ಅಡುಗೆ ನೀವೇ ಮಾಡಬೇಕು ಅಂತ ಒಲೆ ಊದಕ್ಕೆ ಹಚ್ಚೇ ಬಿಡ್ತಾರೆ. ಮಕ್ಕ ತುಂಬ ಎಲ್ಲ ಮಸಿ ಬಡ್ಕೊಂಡು. ಸೊ ಏನೇನು ರಾಮಾಯಣ ಮಹಾಭಾರತ ಆಯಿತು ಅಂತ ನೋಡಿದ್ರಲ್ಲ. ಸೊ ಇಷ್ಟ ಆಗುತ್ತೆ. ಏನಂತಂದರೆ ಏನೋ ಹೇಳ್ತಾರಲ್ಲ, ಶನೇಶ್ವರಕ್ಕೆ ಹೋದ್ರು ಶನಿ ಕಾಟ ತಪ್ಪಲಿಲ್ಲ ಏನೋ ಹೇಳ್ತಾರಪ್ಪ ಗಾದೆ ದೊಡ್ಡವರು ಅಲ್ವಾ, ಆ ರೀತಿ ಆಯ್ತು ಇವ್ರದ್ದು. ಗ್ಯಾಸನ್ನು ಕಳುವು ಮಾಡಿಸಿ ಅಡುಗೆ ಮಾಡೋದನ್ನು ತಪ್ಪಿಸ್ಕೊಳ್ಬೇಕು ಅಂದರು. ಈಗ ಒಲೆ ಮುಂದೆ ಕೂತ್ಕೊಂಡು ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂಥ ಪರಿಸ್ಥಿತಿನ ತಾವೇ ಅಮ್ಮ ಮಗಳು ತಂದುಕೊಂಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ ನಮ್ಮ ಅಜಿತ್ ಸಾಹೇಬ್ರ ಎಂಟ್ರಿ ಆಗುತ್ತಾ? ಅಜಿತ್ ಮತ್ತು ಭೂಮಿ ಒಂದಾಗ್ತಾರಾ? ನಿಂಗವನಿಗೆ ಏನಂತಂದರೆ ಭೂಮಿನೇ ಅಜಿತ್ ಎಂಟ್ರಿ ಅಂತ ಗೊತ್ತಾಗುತ್ತೆ. ಯಾಕಂದರೆ ಸಂಗೀತ ಅವರು ಭೂಮಿನ ಹೊಡೆದಾಗ ನನ್ನ ಸೊಸೆ ಅಂತ ಹೇಳಿ ಎಲ್ಲಿ ನಿಂಗವಜ್ಜಿ ಕೈಯಲ್ಲಿ ಸಿಕ್ಬಿಡ್ತಾರ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಬಹಳನೇ ಮುಖ್ಯ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.